ಶ್ರೀನಿವಾಸ ಗುರು ರಾಘವೇಂದ್ರ. ಮತ್ತೊಂದು ಅಪೂರ್ವವಾದ ವಿಷಯ ಅಂದರೆ ವ್ಯಾಖ್ಯಾನಕಾರರು ಗುರುಜಗನ್ನಾಥ ದಾಸರು ಇದನ್ನು ಸ್ಪಷ್ಟ ಮಾಡ್ತಾರೆ. ಅದರೊಟ್ಟಿಗೆ ಬನ್ನಂಜ ಗೋವಿಂದಾಚಾರ್ಯರು ಇದನ್ನು ಹೇಳಿದ್ದಾರೆ. ಅವರು ಹೇಳ್ತಾರೆ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಗಳನ್ನು, ಅಂದರೆ ಮ್ಯಾಲಿಂದ ಅಂದರೆ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳನ್ನು ಜಗನ್ನಾಥದಾಸರು ತಮ್ಮ ಮೊದಲನೇ ಪದ್ಯದಲ್ಲಿ ಉಪಯೋಗಿಸಿದ 4 ವಿಶೇಷಣ ಒಂದು ವಿಶೇಷದಿಂದ ತಿಳಿಸ್ತಾರೆ. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜಾಂಬೋದರಿಂದ ನಾರಾಯಣ, ಬ್ರಹ್ಮ ಸಮೀರವಾಣಿ ಫಣೀಂದ್ರ ಭವೇಂದ್ರ ಮುಖ ವಿನುತಾಂಬೋದರಿಂದ ವಾಸುದೇವ, ನೀರಜ ಭವಾಂಡೋದಯ ಸ್ಥಿತಿ ಕಾರಣ ಎಂಬುದರಿಂದ ಸಂಕರ್ಷಣ, ಕೈವಲ್ಯದಾಯಕ ಎಂಬುದು ಶಬ್ದದಿಂದ ಪ್ರದ್ಯುಮ್ನ, ನಾರಸಿಂಹ ಎಂಬ ಶಬ್ದದಿಂದ ಅನಿರುದ್ಧ ರೂಪಗಳನ್ನು ಸೂಚನೆ ಮಾಡಿದಂತೆ ಬರೇ ಒಂದು ನರಸಿಂಹ ರೂಪದಿಂದಲೇ ಈ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪಗಳನ್ನು ತೋರಿಸ್ತಾರೆ. ಒಂದು ನರಸಿಂಹ ಶಬ್ದನೇ. ಆ ನರಸಿಂಹ ಶಬ್ದದಲ್ಲೇ ಅದಕ್ಕೆ ಪಂಚಾತ್ಮಕ, 5 ರೂಪಗಳಿಂದ ಕೂಡಿಕೊಂಡವನು ನರಸಿಂಹ. ಪಂಚಮುಖ ಯಾವ್ಯಾವುದು? ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಗಳ ಸಮಾಹಾರ, ಒಂದು ಗುಂಪೆ ನಾರಸಿಂಹ. ನಾರಸಿಂಹ ಎಂಬ ಶಬ್ದದಲ್ಲೇ ನಾರಾಯಣ ಇದ್ದಾನೆ, ನಾರಸಿಂಹ ಎಂಬ ಶಬ್ದದಲ್ಲೇ ವಾಸುದೇವ ಇದ್ದಾನೆ, ನಾರಸಿಂಹ ಶಬ್ದದಲ್ಲೇ ಸಂಕರ್ಷಣ ಇದ್ದಾನೆ, ನಾರಸಿಂಹನಲ್ಲೇ ಪ್ರದ್ಯುಮ್ನ ಇದ್ದಾನೆ, ನಾರಸಿಂಹನಲ್ಲೇ ಅನಿರುದ್ಧ ಇದ್ದಾನೆ. ಅದನ್ನು ಸೂಚನೆ ಕೊಡ್ತಾರೆ. ಅದನ್ನು ಯಾಕೆ 2 ಸಾಲ ಹೇಳ್ತಾರೆ? ಈಗ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪಗಳು ಈ ವಿಶೇಷಣಗಳಿಂದ ವಿಶೇಷ ತಿಳಿತಲ್ಲ, ಮತ್ತೆ ನರಸಿಂಹ ಎಂಬ ಶಬ್ದದಿಂದಲೇ ಈ 5 ರೂಪಗಳು ತಿಳಿಯಲ್ಪಡ್ತಾವೆ ಅಂತ ಯಾಕೆ ಹೇಳಬೇಕು ಅಂತಂದರೆ, ನಿಮ್ಮ ಮನೋದ್ಧಾರಢ್ಯಕ್ಕಾಗಿ. ಒಂದು. ಎರಡನೇದೇನು ಗೊತ್ತಾ? ಈ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಗಳನ್ನು ನಾನು ಇಡೀ ಹರಿಕಥಾಮೃತಸಾರದಲ್ಲಿ ಎಲ್ಲ ಸಂಧಿಗಳಲ್ಲಿ ವಿವರವಾಗಿ ವಿವರಿಸಿದ್ದೇನೆ ಅಂತ ಸೂಚನೆ ಮಾಡಲಿಕ್ಕಾಗಿ ಹೇಳಿದ್ದನ್ನೇ ರಿಪೀಟ್ ಮಾಡ್ತಾರೆ 2 ಸಾಲ. ಮೊದಲನೇ 4 ವಿಶೇಷಣಗಳಿಂದ ಒಂದು ವಿಶೇಷದಿಂದ ವಾಸುದೇವ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧರನ್ನು ಹೇಳಿ ಪುನಃ ನಾರಸಿಂಹ ಶಬ್ದದಿಂದಲೇ ಇದು ಅಭಿವ್ಯಕ್ತವಾಗ್ತದೆ ಅಂತ ಸೂಚನೆ ಕೊಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಇಷ್ಟೇ, ನನಗೊಂದೇ ಅಲ್ಲ, ಓ ಜೀವಿಗಳೇ, ನಿಮ್ಮೆಲ್ಲರಿಗೂ ಕೂಡ ಅತ್ಯಂತ ಉಪಾಸ್ಯವಾದ ರೂಪಗಳು ಯಾವುವು ಅಂದರೆ ಬಿಂಬನ ದರ್ಶನ ಆಗಬೇಕಾದ್ರೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪಗಳು ಅತ್ಯಂತ ಅವಶ್ಯಕ. ಇವುಗಳಿಂದ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ನಡೆಯುವುದು. ಹೌದು, ನಾರಾಯಣನೇ ಮೂಲ ರೂಪಿ, ಅವನಿಂದಲೇ ಎಲ್ಲ ನಡೆಯೋದು. ಆದರೆ ಅವನಿಂದ ಅಭಿವ್ಯಕ್ತವಾಗಿರತಕ್ಕಂಥ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳೇ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತವಾಗಿರತಕ್ಕಂಥದ್ದು. ಇದನ್ನು ಹೆಚ್ಚಿ ತಿಳಿಸ್ತಿದ್ದೇನೆ ನಾನು ಹರಿಕಥಾಮೃತಸಾರದಿಂದ ಸೂಚನೆ ಮಾಡಲಿಕ್ಕಾಗಿ. ವ್ಯಾಖ್ಯಾನಕಾರರಿಗೆ, ದೊಡ್ಡ ದೊಡ್ಡ ಅನುಭಾವಿಗಳಿಗೆ ಅದರ ಅನುಭವವನ್ನು ಕೊಟ್ಟು ನಮಗೆ ವಿವರಣೆ ಕೊಡ್ತಾ ಇದ್ದಾರೆ. ನಾರಸಿಂಹ ಎಂಬ ಶಬ್ದದಲ್ಲೇ 5 ರೂಪಗಳು ಅಡಗಿವೆ. ಅದರ ಅರ್ಥ, ಇದರ ಅರ್ಥ ಚಿಂತನೆ ಮಾಡಿದರೆ ನಮಗೆ ಅರ್ಥ ಆಗ್ತದೆ. ಮೊದಲನೇದು, ನಾರಸಿಂಹ ರೂಪದಲ್ಲಿ ನಾರಾಯಣ ರೂಪ ಅಡಗಿವೆ. ಅಂದರೆ ನಾರಸಿಂಹ ಅಂದರೂ ಒಂದೇ, ನಾರಾಯಣ ಅಂದರೂ ಒಂದೇ, ಏನು ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಇಲ್ಲ ಎಂಬುದು ಸ್ವತಃ ಸಿದ್ಧ. ಯಾಕಂದರೆ ಭಗವಂತನ ರೂಪಗಳಿಗೆ ವ್ಯತ್ಯಾಸ ಇಲ್ಲ, ಭೇದ ಇಲ್ಲ. ಆದರೆ ನಾರಾಯಣ ಶಬ್ದದಲ್ಲೇ ನರಸಿಂಹ ರೂಪ, ನರಸಿಂಹ ಶಬ್ದ ಅದೇ, ನರಸಿಂಹ ಶಬ್ದದಲ್ಲೇ ನಾರಾಯಣ ಶಬ್ದ ಅದೇ. ಅಂದರೆ ನರಸಿಂಹ ಶಬ್ದಕ್ಕೆ ಯಾವ ಅರ್ಥ ಅದನೋ ಅದೇ ಅರ್ಥನೇ ನಾರಾಯಣ ಶಬ್ದಕ್ಕೂ ಅದೇ ಅಂತ ಸ್ಪಷ್ಟ ಮಾಡ್ತಾರೆ. ಹೇಗೆ? ನಾರಸಿಂಹ ಎಂಬ ಶಬ್ದಕ್ಕೆ ಅರ್ಥ ಏನು ಗೊತ್ತನ? ನ ವಿದ್ಯಂತೆ ಅರಾಹ ದೋಷಾಹ ಯಸ್ಯ ಸ ನಾರ ಲಕ್ಷ್ಮಿ. ಅಂದರೆ ಯಾವಳಲ್ಲಾದರೆ ದೋಷಗಳು ಇಲ್ಲವೋ, ಯಾರಲ್ಲಾದರೆ ದೋಷಗಳಿಲ್ಲವೋ ಅವರು ನಾರ ಅನಿಸ್ಕೋತಾರೆ. ದೋಷ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಅಂದರೆ ಇಬ್ಬರು, ಒಬ್ಬ ನಾರಾಯಣ, ಒಬ್ಬ ಲಕ್ಷ್ಮಿ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಒಂದು ರೀತಿಯಿಂದ ದೋಷದಿಂದ ಕೂಡಿದ್ದಾರೆ. ಯಾಕಂದರೆ ಲಿಂಗ ಶರೀರ ಎಲ್ಲರಿಗೂ ಅದ. ಲಿಂಗ ಶರೀರದಿಂದ ರಹಿತರಾದವರು ಯಾರಿಲ್ಲ, ಸಂಸಾರದಲ್ಲಿ ಇಲ್ಲದೇ ಇರ್ತಕ್ಕಂಥವ್ರು ಯಾರಿಲ್ಲ. ಎಲ್ಲರೂ ಸಂಸಾರದಲ್ಲಿದ್ದಾರೆ. ಎಲ್ಲರಿಗೆ ಹುಟ್ಟು ಸಾವು ಎಂಬುದು ಸಿದ್ಧ. ಬ್ರಹ್ಮನೂ ಹುಟ್ಟಿದ್ದಾನೆ, ಬ್ರಹ್ಮನೂ ನಾಳೆ ಮೃತ್ಯು ಹೊಂದುತ್ತಾನೆ. ವಾಯುದೇವರು ಅಷ್ಟೇ, ಗರುಡ ಶೇಷ ರುದ್ರಷ್ಟೇ, ಇಂದ್ರಾದಿ ದೇವತೆಗಳು ಎಲ್ಲರೂ ಹುಟ್ಟುತ್ತಾರೆ ಮತ್ತು ಇವರು ಕೊನೆಗೆ ಸಾಯ್ತಾರೆ. ಹುಟ್ಟು ಸಾವುಗಳಿಂದ ಬಂಧಿತರು ಇವರು. ಇದು ದೋಷ. ಇದು ಎರಡನೇದು, ಎಲ್ಲರೂ ಲಿಂಗ ಶರೀರದಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ಎಲ್ಲರಿಗೂ ಸಂಸಾರ ಅದೇ. ಅವರು ಸಂಸಾರದಲ್ಲಿ ಪ್ರಾರಬ್ಧವನ್ನು ಅನುಭವಿಸ್ತಾರೆ. ಇಷ್ಟೇ ವ್ಯತ್ಯಾಸ. ಬ್ರಹ್ಮಾದಿಗಳು ಸುಖ ಪ್ರಾರಬ್ಧವನ್ನು ಅನುಭವಿಸಿದರೆ
ಗರುಡ ಶೇಷ ರುದ್ರಾದಿಗಳೆಲ್ಲರೂ ಕೂಡ ಸುಖ ದುಃಖ ಪ್ರಾರಬ್ಧಗಳನ್ನು ಅನುಭವಿಸ್ತಾರೆ. ಒಟ್ಟಿನ ಮೇಲೆ ದೋಷದಿಂದ ಎಲ್ಲರೂ ಕೂಡಿದವರೇ. ದೋಷ ಇಲ್ಲದೇ ಇರತಕ್ಕಂಥವರು ಅಂತಂದರೆ ಕೇವಲ ಇಬ್ಬರು, ಅವರೇ ರಮಾ ನಾರಾಯಣರು. ಆದರೆ ನಾರಾಯಣ ಅವನು ಪರಬ್ರಹ್ಮ, ಅವನ ಬಗ್ಗೆ ಹೋಗೋದು ಬೇಡ. ಲಕ್ಷ್ಮೀ ಇದ್ದಾಳಲ್ಲ, ಅವಳಿಗೆ ಯಾವ ತರಹದ ದೋಷ ಇಲ್ಲ, ಅಜ್ಞಾನಾದಿ ದೋಷಗಳಿಲ್ಲ, ಅವಳು ಯಾವ ಕಲಿಯ ಬಾಧೆಗೆ ಒಳಗಾಗೋದಿಲ್ಲ, ಅವಳಿಗೆ ಪ್ರಾಕೃತ ಶರೀರನೇ ಇಲ್ಲ, ಲಿಂಗ ಶರೀರದ ಸಂಪರ್ಕ ಇಲ್ಲ, ಅವಳು ಜೀವನ್ಮುಕ್ತಳು, ಅವಳು ಅಪ್ರಾಕೃತ ಸ್ವರೂಪಿಯಾಗಿರ್ತಕ್ಕಂಥವಳು. ಅದ ಕಾರಣ ದೋಷ ಇಲ್ಲದೆ ಇರ್ತಕ್ಕಂಥವಳು. ನಾರ ಅಂತಂದರೆ ದೋಷಗಳು. ದೋಷಗಳು ಇಲ್ಲದೇ ಇರತಕ್ಕಂಥವಳು ಯಾರೋ ಅವಳು ನಾರ ಅಂತ ಕಳಿಸ್ಕೊತಾಳೆ. ಅದರ ಲಕ್ಷ್ಮಿ ಅಂತ ಅರ್ಥ. ನ ವಿದ್ಯಂತೆ ಅರಾಹ ದೋಷ ಯಸ್ಯಾಹ ಸ ನಾರ ಅಂದರೆ ಲಕ್ಷ್ಮಿ. ಇಂಥವಳಿಗೆ ಸಿಂಹ ಎಂಬ ಶಬ್ದಕ್ಕೆ ಅರ್ಥ ಏನಂದರೆ ಶ್ರೇಷ್ಠ ಅಂತ ಅರ್ಥ, ಪತಿ ಅಂತ ಅರ್ಥ. ಸಿಂಹ ಅಂದರೆ ಪತಿ. ಇಂಥವಳಿಗೆ ಪತಿಯಾದವನು ಯಾರೋ ಅವನು ನಾರಸಿಂಹ. ನಾರಾ ಶಬ್ದವಾಚ್ಯಳಾಗಿರ್ತಕ್ಕಂಥ ಲಕ್ಷ್ಮಿಗೆ ಗಂಡನಾಗಿರ್ತಕ್ಕಂಥ ವ್ಯಕ್ತಿ ಯಾರೋ ಅವನು ನಾರಸಿಂಹ. ನಾರಾಯಣ ಶಬ್ದಕ್ಕೂ ಅದೇ ಅರ್ಥ. ನಾರಾಯಣ ಅಂದ್ರೇನು? ನರೀಯತೆ ಇತಿ ನಾರಾಹ. ನಾರ ಅಂದರೆ ನಾರಾಯ ಲಕ್ಷ್ಮಿ. ನಾಶ ಹೊಂದದೇ ಇರತಕ್ಕಂಥವಳು ಯಾರು? ಲಕ್ಷ್ಮಿ. ಇವಳಿಗೆ ನಾರ ಅಂತ ಕರೀತಾಳೆ. ಇಂಥ ನಾರಾ ಶಬ್ದವಾಚ್ಯವಾದ ಲಕ್ಷ್ಮಿಗೆ ಪತಿ ಅಯ್ಯನ ಆಶ್ರಯನಾದವನು, ಗಂಡನಾಗಿ ಆಶ್ರಯನಾದವನು ಯಾರು ಅಂತಂದರೆ ನಾರಾಯಣ. ಸೊ ನರಸಿಂಹ ಶಬ್ದಕ್ಕೆ ಯಾವ ಅರ್ಥ ಅದನೋ ಅದೇ ಅಂದರೆ ಅಲ್ಲಿ ಅಷ್ಟೇ. ಲಕ್ಷ್ಮಿಗೆ ಆಶ್ರಯನಾದವನಿಗೆ ನಾರಸಿಂಹ, ಲಕ್ಷ್ಮಿಗೆ ಆಶ್ರಯನಾದವನು ನಾರಾಯಣ. ಸೊ ಎರಡು ಕಡೆ ಲಕ್ಷ್ಮಿಗೆ ಆಶ್ರಯ ಎಂಬುದು ಬರೋದ್ರಿಂದ ನಾರಾಯಣ ಶಬ್ದಕ್ಕೆ ಅರ್ಥ ಯಾವುದೋ ನಾರಾಯಣ ಶಬ್ದಕ್ಕೂ ಕೂಡ ಅದೇ ಅರ್ಥ ಇರುವುದರಿಂದ ಇನ್ನೊಂದು ಅರ್ಥ ನ ವಿದ್ಯಂತೆ ಅರಾಹ ದೋಷ. ಯಾರಲ್ಲಿ ದೋಷ ಇಲ್ಲವೋ ಅವಳು ನಾರ ಅನಿಸ್ಕೊಳ್ತಾಳೆ. ಅಂತ ನಾರ ಶಬ್ದವಾಚ್ಯದ ಲಕ್ಷ್ಮಿಗೆ ಪತಿತ್ವೇನ ಗಂಡನಾಗಿ ಆಶ್ರಯನಾಗಿದ್ದಾನೆ, ಆದ ಕಾರಣ ನಾರಾಯಣ. ಸೊ ನಾರಾಯಣ ಶಬ್ದದಿಂದ ನರಸಿಂಹ ಶಬ್ದ ವಾಚ್ಯವಾಗ್ತದೆ. ನರಸಿಂಹ ಶಬ್ದದಿಂದ ನಾರಾಯಣ ಶಬ್ದ ತಿಳಿಯಲ್ಪಡ್ತದೆ. ಆದ ಕಾರಣ ನರಸಿಂಹ ಎಂಬ ಒಂದೇ ಒಂದು ಶಬ್ದದಲ್ಲಿ ನಮಗೆ ನಾರಾಯಣ ರೂಪವನ್ನು ನಮ್ಮ ಕಣ್ಣು ಮುಂದೆ ತಂದುಕೊಟ್ರು. ಎರಡನೇದು, ನಾರಸಿಂಹ ಶಬ್ದ ಒಂದೇ, ವಾಸುದೇವ ಶಬ್ದ ಒಂದೇ. ನಾರಸಿಂಹ ಶಬ್ದದಲ್ಲೇ ವಾಸುದೇವ ಶಬ್ದ ಅಡಕವಾಗಿದೆ, ವಾಸುದೇವ ಶಬ್ದದಲ್ಲೇ ನಾರಸಿಂಹ ಶಬ್ದದ ಅರ್ಥ ಅಡಕವಾಗಿದೆ. ನಾರಸಿಂಹ ಶಬ್ದಕ್ಕೆ ಮೊದಲು ಅರ್ಥ ನೋಡೋಣ. ರು ಎಂಬುದು ಒಂದು ಧಾತು, ಇದಕ್ಕೆ ಗತಿ. ರು ಗತಾವಿತಿ ಧಾತು. ನ ನಿರುದ್ಧ ಗತಿತ್ವಾತ್ ಭಗವಾನ್ ನಾರ. ಭಗವಂತ ಗತಿ ಅಂದರೆ ನಡೆಯೋದು, ಹೋಗೋದು. ಈ ನರಸಿಂಹನ ಗತಿಗೆ, ಅವನ ವ್ಯಾಪ್ತಿಗೆ ಯಾವ ತರಹದ ರೋಧ ಇಲ್ಲ, ಅಡ್ಡ ಇಲ್ಲ. ನರಸಿಂಹ ಪ್ರಹ್ಲಾದ ಅವತಾರದಿಂದ ನಮಗೆ ಸ್ಪಷ್ಟ ಆಗ್ತದೆ. ಪ್ರಹ್ಲಾದನನ್ನು ಹಿರಣ್ಯಕಶಿಪು ಕೇಳ್ತಾನೆ, ಎಲ್ಲಿದ್ದಾನೋ ನಿಮ್ಮಪ್ಪ? ಎಲ್ಲ ಕಡೆ ಇದ್ದಾನೆ, ಎಲ್ಲೆಲ್ಲಿ ನೋಡಲು ಅಲ್ಲಲ್ಲೇ ಇರುತ್ತಿಪ್ಪ. ಬಲ್ಲಿದರಿ ಗತಿ ಬಲ್ಲಿದ, ಇಲ್ಲಿದ್ದಾನೆ ಅಲ್ಲಿಲ್ಲ ಎಂಬ ಪ್ರಶ್ನೆ ಇಲ್ಲ. ನೀನು ಬೇಕಾದ್ರೆ ಹುಡುಕು, ಎಲ್ಲ ಕಡೆ ಇದ್ದಾನೆ, ಅವನು ಇಲ್ಲದೇ ಇರತಕ್ಕಂಥ ಸ್ಥಳ ಇಲ್ಲ. ಆದರೆ ಹಿರಣ್ಯಕಶಿಪು ಎಲ್ಲಿ ನೋಡಿಸ್ತಾನಂತ ಯಾರಿಗೆ ಗೊತ್ತು? ಆದರೆ ಸ್ವಾಮಿ ಸರ್ವತ್ರ ವ್ಯಾಪ್ತ, ಎಲ್ಲ ಕಡೆ ತುಂಬಿಕೊಂಡಿದ್ದಾನೆ, ಅವನಿಗೆ ಅಡ್ಡಾಟಕ್ಕಿಲ್ಲ. ನಮಗೆ ಈಗ ನಾನಿದ್ದೀನಿ, ನಾನು ಹೀಗೆ ಹೋಗ್ಬೇಕಾದ್ರೆ ಬಾಗಿಲಿದ್ದರೆ ಹೊರಗೆ ಹೋಗ್ಲಿಕ್ಕೆ ಬರ್ತದೆ, ಬಾಗಿಲಿಲ್ಲ, ಎಲ್ಲ ಕಡೆ ಸುತ್ತಲೂ ಗೋಡೆ ಇತ್ತು ಅಂದರೆ ಗೋಡೆಗೆ ಬಡ್ಕೋಬೇಕಾಗ್ತದೆ. ಗೋಡೆ ನನಗೆ ರೋಧ ಉಂಟು ಮಾಡ್ತದೆ, ನಾನು ಮುಂದೆ ಹೋಗ್ಲಿಕ್ಕೆ ಅಡ್ಡಿ ಮಾಡ್ತದೆ. ಅಥವಾ ಬೀಗ ಹಾಕಿಬಿಟ್ಟಿದ್ರು ಬಾಗಿಲಿಗೆ ಹೊಡ್ಕೋಬೇಕಾಗ್ತದೆ ಹೊರತಾಗಿ ಬಾಗಿಲನ್ನು ತಕ್ಕೊಂಡು ಹೋಗ್ಲಿಕ್ಕೆ ನನಗೆ ಬರೋದಿಲ್ಲ. ಸೊ ಬಾಗಿಲು ಎನ್ನುವುದು ನನಗೆ ರೋಧ ಅಂದರೆ ಅಡ್ಡಿಯನ್ನು ಉಂಟು ಮಾಡ್ತದೆ. ಭಗವಂತನಿಗೆ ಅಡ್ಡಿ ಎನ್ನುವುದೇ ಇಲ್ಲ. ಯಾಕೆ ಗೊತ್ತಾ? ಎಷ್ಟು ಸುಂದರವಾದ ಚಿಂತನೆ ವೇದಾಂತ ಹೇಳ್ತದೆ. ಅವನು ಅಣುವಿನಿಗಿಂತ ಅಣೋರಣೀಯನ ಮಹತೋಮಹೀಯನ. ಅವನಷ್ಟು ಅಣುವಾದ ವಸ್ತು ವಿಶ್ವದಲ್ಲೇ ಇಲ್ಲ. ಎಷ್ಟು ಅಣು ಅಂದರೆ ಜೀವಿ ಅತ್ಯಂತ ಅಣು, ಜೀವಿಗಿಂತ ಅಣುವಾದ ವಸ್ತು ಅಂದರೆ ಭಗವಂತ ಒಬ್ಬನೇ. ಜೀವಿ ಎಷ್ಟ ಅಣು ಅಂತಂದರೆ, ಒಂದು ಅಣು ಪ್ರದೇಶದಲ್ಲಿ ಸಾವಿರಾರು ಜೀವಿಗಳಿರ್ತಾರೆ. ಒಂದು ಅಣು ಪ್ರದೇಶದಲ್ಲಿ ಸಾವಿರಾರು ಜೀವಿಗಳಿರ್ತಾರೆ ಅಂತಂದರೆ ಜೀವಿ ಎಷ್ಟು ಸಣ್ಣವನಾಗಿರಬೇಕು. ಅದನ್ನು ಜಗನ್ನಾಥದಾಸರು ಜ್ಞಾನಿಗಳಲ್ಲೇ ಹೇಳ್ತಾರೆ. ಒಂದು ಕುದುರೆಯ ಬಾಲದ ಕೂದಲನ್ನು ತಗೊಂಡು ಅದನ್ನು ಮೊದಲು 100 ಭಾಗ ಮಾಡಿ ಒಂದೊಂದರನ್ನು ಮತ್ತೆ 100 ಭಾಗ ಮಾಡಿದರೆ ಎಷ್ಟು ಸಣ್ಣದಾಗ್ತದೋ ಅಷ್ಟು ಸಣ್ಣದಾಗಿರ್ತದೆ ಜೀವಿ. ಅಂಥ ಜೀವಿಗೆ ಒಂದು ಕೈ, ಕಾಲು, ಹೃದಯ ಎಲ್ಲ ಇದ್ದರೆ ಆ ಹೃದಯದ ಆಕಾಶದಲ್ಲಿ ಭಗವಂತ ನಿಂತ್ಕೊಂಡಿರ್ತಾನಂತ. ಅಂದರೆ ಭಗವಂತ ಎಷ್ಟು ಸಣ್ಣವನಾದ.
ಅತ್ಯಂತ ಅಣುವಾದ ಆ ಭಗವಂತ ಎಲ್ಲ ಕಡೆ ಪ್ರವೇಶ ಮಾಡ್ತಾನೆ. ಅವನಿಗೆ ಪ್ರವೇಶ ಮಾಡಲಿಕ್ಕೆ ಅಡ್ಡಿ ಯಾವುದಾಗ್ತದೆ? ಕಂಬದಲ್ಲಿ ಪ್ರವೇಶ ಮಾಡ್ತಾನೆ, ಬಾಗಿಲಲ್ಲಿ ಪ್ರವೇಶ ಮಾಡ್ತಾನೆ, ಗೋಡೆಯಲ್ಲಿ ಪ್ರವೇಶ ಮಾಡ್ತಾನೆ, ಬ್ರಹ್ಮಾಂಡದ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಸೊ ಭಗವಂತನ ಗತಿಗೆ, ಅವನ ಪ್ರಯಾಣಕ್ಕೆ, ಅವನ ಮುಂದೆ ಮುಂದೆ ಹೋಗಲಿಕ್ಕೆ ಯಾವುದು ಅಡ್ಡಿ ಆಗೋದಿಲ್ಲ. ಆದ ಕಾರಣ ಭಗವಾನ್ ಏನಿಸ್ಕೊತಾನೆ ಗೊತ್ತಾ? ನಾರ ಅನಿಸ್ಕೊತಾನೆ. ಇಂಥ ನಾರನೂ ಆಗಿ ಸಿಂಹನು ಅಂದರೆ ಶ್ರೇಷ್ಠನೂ ಆಗಿರ್ತಕ್ಕಂಥವನು ಯಾರೋ ಅವನು ನಾರಸಿಂಹ. ಅದೇ ವಾಸುದೇವ ಶಬ್ದ. ವಾಸನಾದ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ. ವಾಸುದೇವ ಎಂಬ ಶಬ್ದಕ್ಕೆ ಇದೇ ಅರ್ಥ. ವಸತಿ ಸರ್ವತ್ರ ಇತಿ ವಾಸು, ಎಲ್ಲ ಕಡೆ ವಾಸ ಮಾಡ್ತಾನೆ. ಕಾರಣ ಭಗವಂತನಿಗೆ ವಾಸು. ಬರೇ ವಾಸು ಅವನಲ್ಲ, ದೇವಶ್ಚ ಕ್ರೀಡೆ ಮಾಡ್ತಾನೆ. ಎಲ್ಲ ಕಡೆ ವಾಸ ಮಾಡ್ತಾ ಅಲ್ಲಿ ಕ್ರೀಡೆ ಮಾಡ್ತಾನೆ. ಜೀವಿ ಅತ್ಯಂತ ಅವನು ಒಳಗಿದ್ದು ವ್ಯಾಪಾರ ಮಾಡ್ತಾನೆ. ಏನು ವ್ಯಾಪಾರ? ನಮ್ಮ ನಡೆಗೆ, ನಮ್ಮ ನುಡಿಗೆ, ನಮ್ಮ ನೋಟಕ್ಕೆ ಎಲ್ಲದಕ್ಕೂ ಅವನೇ ಕಾರಣ. ನಮ್ಮನ್ನು ಆಡಿಸುವವನು ಅವನೇ, ಕ್ರೀಡೆ ಮಾಡ್ತಾನೆ. ಆದ ಕಾರಣ ವಾಸು ಅಂದರೆ ಸರ್ವತ್ರ ವಸತಿ ಇತಿ ವಾಸು, ಎಲ್ಲ ಕಡೆ ವಾಸ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ವಾಸು ಅಂತ ಕರೀತಾನೆ. ಬರೀ ಇದ್ದೇನು ಮಾಡ್ತಾನೆ ಭಗವಂತ ಅಂದರೆ ಎಲ್ಲ ವ್ಯಾಪಾರಗಳನ್ನು ಕ್ರೀಡಾ ಮಾಡುವುದರಿಂದ ವಾಸುದೇವ. ಸೊ ಎಲ್ಲ ಕಡೆ ಇದ್ದು ಕ್ರೀಡಿಸ್ತಾನೆ, ಎಲ್ಲ ಕಡೆ ಇದ್ದು ಸಿಂಹನಾಗಿದ್ದಾನೆ. ಅಂಥ ಭಗವಂತನಿಗೆ ನಾರಸಿಂಹ ಅಂತ ಕರೀತಾರೆ, ಅಂಥ ಭಗವಂತನಿಗೆ ವಾಸುದೇವ ಅಂತ ಕರೀತಾರೆ. ಅದ ಕಾರಣ ನಾರಸಿಂಹ ಎಂಬ ಶಬ್ದದಿಂದ ವಾಸು ಎಂತಕ್ಕಂಥ ರೂಪವನ್ನು, ವಾಸುದೇವ ಎನ್ನುವ ರೂಪವನ್ನು ನಮಗೆ ತಿಳಿಸಿಕೊಡ್ತಾರೆ ಮಹಾನುಭಾವರಾಗಿರ್ತಕ್ಕಂಥ ಜಗನ್ನಾಥದಾಸರು. ಸೊ ಮೊದಲನೇದು ನಾರಸಿಂಹ ಎಂಬ ಶಬ್ದದಿಂದ ನಾರಾಯಣ ರೂಪವನ್ನು ತಿಳಿಸಿಕೊಟ್ರು. ಅದೇ ನಾರಸಿಂಹ ರೂಪದಿಂದ ವಾಸುದೇವ ರೂಪವನ್ನು ತೋರಿಸಿಕೊಟ್ರು. ಮುಂದೆ ನಾರಸಿಂಹ ರೂಪ ಸಂಕರ್ಷಣ ರೂಪವನ್ನು ಕೂಡ ತೋರಿಸ್ತಾರೆ. ಹೆಂಗೆ ಅಭಿವ್ಯಕ್ತ ಆಗ್ತದೆ? ನಾರಸಿಂಹ ರೂಪದಲ್ಲೇ ಸಂಕರ್ಷಣ ರೂಪ ಇದೆ, ಸಂಕರ್ಷಣ ರೂಪದಲ್ಲೇ ನಾರಸಿಂಹ ರೂಪ ಇದೆ. ಹಾಗೆ ನರಾಣಾಂ ಏತೆ ನಾರಾಹ ಅಂದರೆ ನರರಿಗೆ ಸಂಬಂಧಪಟ್ಟ ಅಜ್ಞಾನಾದಿ ದೋಷಗಳವಲ್ಲ, ಅವು ನಾರಾ ಅನಿಸ್ಕೊತಾರೆ. ಇಂಥ ತಾದೃಶ ನಾರಾನ್ ಅಂತ ದೋಷಗಳನ್ನು ಹಿನಸ್ತಿ ನಾಶ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ನಾರಸಿಂಹ ಅಂತ ಅವ್ನು ಯಾಕೆ ಕರಿಬೇಕು ಅಂದರೆ, ಹೌದಲ್ವಾ, ನಮಗೆ ಗೊತ್ತು. ಇದಕ್ಕೆ ಮುಂಚೆ ಹೇಳಿಕೊಂಡಿವಿ ನಾವು ಸ್ಪಷ್ಟವಾಗಿ. ದೇವತೆಗಳಿಗೆ ಮತ್ತು ಸಾತ್ವಿಕ ಜೀವಿಗಳಿಗೆ ಕೃತಯುಗದಲ್ಲಿ ನರಸಿಂಹ ಹಿರಣ್ಯಕಶ್ಯಪು ದೋಷಿಯಾಗಿದ್ದ, ಎಷ್ಟು ಕಷ್ಟಪಡಿಸ್ತಾ ಇದ್ದ, ಅವರ ಪಾಲಿಗೆ ಹಿಂಸೆ ಕೊಡ್ತಾ ಇದ್ದ. ಅದ ಕಾರಣ ಅವನು ದೋಷಿ, ಅವರಿಗೆ ಪಾಲಿಗೆ ಕಷ್ಟ ಕೊಡುವವರು. ಇಂಥ ಹಿರಣ್ಯಕಶ್ಯಪವನ್ನು ನರಸಿಂಹರೂಪಿಯಾದ ಪರಮಾತ್ಮ ಸಂಹಾರ ಮಾಡಿ ಜೀವನಗಳನ್ನೆಲ್ಲ ಉದ್ಧಾರ ಮಾಡಿದ. ಅದ ಕಾರಣ ಹೇಳ್ತಾರೆ ನರಾಣಾಂ ಏತೆ ನಾರಾಹ, ನರರಿಗೆ, ಮಾನವರಿಗೆ, ಜೀವಿಗಳಿಗೆ ಸಂಬಂಧಪಟ್ಟ ದೋಷಗಳಿಲ್ಲವ ಅಜ್ಞಾನಾದಿ ದೋಷಗಳು. ಈ ಅಜ್ಞಾನಾದಿ ದೋಷಗಳೇ ನಾರ ಅಂತ ಕರೆಸಿಕೊಡ್ತಾರೆ. ಇಂಥ ನಾರ ಶಬ್ದವಾಚ್ಯವಾದ ದೋಷಗಳನ್ನು ಹಿನಸ್ತಿ ಅಂದರೆ ಸಂಹಾರ ಮಾಡ್ತಾನಾದ ಕಾರಣ, ನಾಶಯತಿ ಕೊಂದು ಬಿಡ್ತಾನಾದ ಕಾರಣ ನರಸಿಂಹನಿಗೆ ನಾರಸಿಂಹ. ಮತ್ತು ಸಂಕರ್ಷಣ ಶಬ್ದ ಏನು ಹೇಳ್ತದೆ? ಅದೇ ಅರ್ಥವನ್ನೇ ಸಮ್ಯಕ್ ಭಕ್ತ ಪಾಪಕರ್ಷಣಶೀಲತ್ವಾದ ಸಂಕರ್ಷಣ ಅಂದ್ರೆ ಅದೇ ಭಕ್ತರ ಪಾಪಗಳನ್ನು ಕರ್ಷಣ ಮಾಡ್ತಾನೆ, ಸೆಳೆದು ಬಿಡ್ತಾನೆ. ಅಂದರೆ ಪಾಪಿಗಳಾದ ಸಾತ್ವಿಕ ಅಂದರೆ ಜೀವಗಳಲ್ಲಿ ಏನೋ ತಿಳಿದೋ ತಿಳಿಯದೋ ಪಾಪ ಇದ್ದರೆ ಆ ಪಾಪಗಳನ್ನೆಲ್ಲ ತನಗೆ ಶರಣು ಹೋದ ಭಕ್ತರ ಪಾಪಗಳನ್ನು ಸೆಳೆದು ಬಿಡ್ತಾನೆ, ಎಳೆದು ಬಿಡ್ತಾನೆ. ಆ ಕಾರಣ ಅವನಿಗೆ ಸಂಕರ್ಷಣ. ಸಮ್ಯಕ್ ಭಕ್ತ ಪಾಪಕರ್ಷಣಶೀಲತ್ವಾತ್ ಸಂಕರ್ಷಣ ಅಂತ. ಆ ಸಂಕರ್ಷಣ ಬೇರೆಯಲ್ಲ, ನರಸಿಂಹ ಬೇರೆಯಲ್ಲ. ಇಂಥ ನರಸಿಂಹ ರೂಪದಿಂದ ಸಂಕರ್ಷಣ ರೂಪವನ್ನು, ಸಂಕರ್ಷಣ ರೂಪದಿಂದ ನರಸಿಂಹ ರೂಪವನ್ನು ನಾವು ತಿಳ್ಕೋಬೇಕು ಎಂಬುದನ್ನು ಸ್ಪಷ್ಟ ಮಾಡ್ತಾರೆ. ಸೊ ನರಸಿಂಹ ಎಂಬ ಶಬ್ದದಿಂದ ನಾರಾಯಣ ರೂಪವನ್ನು ತಿಳಿಸಿಕೊಟ್ರು, ನರಸಿಂಹ ರೂಪದಿಂದ ವಾಸುದೇವ ರೂಪವನ್ನು ತಿಳಿಸಿಕೊಟ್ರು, ನರಸಿಂಹ ರೂಪದಿಂದ ಸಂಕರ್ಷಣ ರೂಪವನ್ನು ತಿಳಿಸಿಕೊಟ್ರು. ಈ ರೀತಿ ನಾವು ತಿಳ್ಕೊಂಡು ನಮ್ಮ ಜನ್ಮ ಧನ್ಯ ಮಾಡಬೇಕು. ಇದೇ ನರಸಿಂಹ ರೂಪದಿಂದ ಮುಂದೆ ಪ್ರದ್ಯುಮ್ನ ಎಂಬುದನ್ನು ತಿಳಿಸ್ತಾರೆ, ಮತ್ತು ಅನಿರುದ್ಧ ಎಂಬ ರೂಪವನ್ನು ತಿಳಿಸ್ತಾರೆ. ಈ ನರಸಿಂಹ ಶಬ್ದದಿಂದ ಪ್ರದ್ಯುಮ್ನ ಶಬ್ದ ಹೇಗೆ ಅಭಿವ್ಯಕ್ತ ಆಗ್ತದೆ, ನರಸಿಂಹ ರೂಪದಿಂದ ಪ್ರದ್ಯುಮ್ನ ರೂಪ ಹೇಗೆ ಅಭಿವ್ಯಕ್ತವಾಗ್ತದೆ ಅಂತ ಸ್ವಲ್ಪ ನೋಡೋಣ. ನರಸಿಂಹ ಶಬ್ದಕ್ಕೆ ಮತ್ತೊಂದು ರೀತಿಯಿಂದ ಅರ್ಥ. ನರಾಣಾಂ ಅಧಿಪತಿ ನಾರಹ ಅಂದರೆ ವಾಯುದೇವರು.
ನರರಿಗೆ ಜೀವರುಗಳಿಗೆಲ್ಲ ಅಧಿಪತಿ ಸರ್ವೋತ್ತಮ ಶ್ರೇಷ್ಠವಾದ ಜೀವಿ ಯಾರು ಅಂತಂದರೆ ವಾಯುದೇವರು. ಹೌದಲ್ವ? ಅವನು ಜೀವೋತ್ತಮ. ಯಾಕೆ ಜೀವೋತ್ತಮ? ನಮ್ಮೆಲ್ಲರ ಉಳಿವಿಗೆ ಅವನೇ ಕಾರಣನಾಗಿದ್ದಾನೆ. ಒಳಗೆ ನಿಂತುಕೊಂಡು 632 ಹಂಸಮಂತ್ರವನ್ನು ನಿರಂತರ ನಮ್ಮೊಳಗೆ ನಿಂತುಕೊಂಡು ಮಾಡಿ ನಮ್ಮ ಅಸ್ತಿತ್ವಕ್ಕೆ ಕಾರಣನಾಗಿ ನಮ್ಮ ಬದುಕಿಗೆ ಕಾರಣನಾಗಿರ್ತಕ್ಕಂಥ ವಾಯುದೇವರು ಅತ್ಯಂತ ಶ್ರೇಷ್ಠರಾದವು. ನಮ್ಮೆಲ್ಲರಿಗಿದ್ದು ನಮಗೆ ಆ ಶಕ್ತಿ ಇಲ್ಲ. ಆ ಶಕ್ತಿ ಇರುವ ವಾಯುದೇವರು ಒಬ್ಬರಿಗೆ ಸರ್ವತ್ರ ವ್ಯಾಪ್ತರಾಗಿ ನಮ್ಮ ಎಲ್ಲ ನಡವಳಿಕೆಗಳಿಗೆ ಕಾರಣೀಭೂತರಾಗಿ ನಮ್ಮ ಉಳಿವಿಗೆ ಕಾರಣೀಭೂತರಾದವರು ಯಾರಂದರೆ ವಾಯುದೇವರು. ಅದ ಕಾರಣ ಅವರು ಜೀವೋತ್ತಮರು. ಅಂದರೆ ನರರಿಗೆ ನರಾಣಾಂ ಅಧಿಪತಿ ನಾರಹ ವಾಯು. ನರರಿಗೆ ಜೀವರುಗಳಿಗೆ ಅಧಿಪತಿಯಾದವನು ಜೀವೋತ್ತಮನಾದವನು ಯಾವನೋ ಅವನು ನಾರ ಅನಿಸ್ಕೋತಾನೆ, ಅವನೇ ವಾಯುದೇವರು. ಅಂಥ ನರನ ಶಬ್ದವಾಚ್ಯನಾದ ವಾಯುದೇವನಿಗೆ ಸಿಂಹ ಅಂದರೆ ಪತಿ, ಶ್ರೇಷ್ಠನಾದವನು. ಅವನಿಗಿಂತಲೂ ಶ್ರೇಷ್ಠನಾದವನು, ಅವನಿಗೆ ಸ್ವಾಮಿಯಾದವನು ಯಾರಂದರೆ ನಾರಸಿಂಹ. ಇದೇ ಅರ್ಥವನ್ನೇ ಪ್ರದ್ಯುಮ್ನ ಹೇಳ್ತದೆ. ಪ್ರಕೃಷ್ಟ ಅತಿರೋಹಿತ ದ್ಯುತಿ ಅಂದರೆ ಪ್ರಕೃಷ್ಟವಾದ ಶ್ರೇಷ್ಠವಾದ. ದ್ಯು ಅಂದರೆ ಕಾಂತಿ. ಆ ಕಾಂತಿ ಉಳ್ಳವನು ಯಾರೋ ಅವನು ದ್ಯುತಿಯ. ದ್ಯು ಅಂದರೆ ದ್ಯುತಿ. ಜ್ಞಾನಂ ಯಶ್ಚ. ದ್ಯು ಅಂದರೆ ಕಾಂತಿ. ಕಾಂತಿ ಅಂದರೆ ಜ್ಞಾನ ಅಂತ ಅರ್ಥ. ಪ್ರಕೃಷ್ಟವಾದ ಅತಿರೋಹಿತವಾದ ಎಂದೂ ಅಳಸದೇ ಇರತಕ್ಕಂಥ, ಬೇರೆ ಅಜ್ಞಾನಾದಿಗಳಿಗೆ ಸ್ಪರ್ಶಕ್ಕೆ ಒಳಗಾಗದೇ ಇರತಕ್ಕಂಥ ದ್ಯು ಅಂದರೆ ಕಾಂತಿ. ಕಾಂತಿ ಅಂದರೆ ಒಂದೇ, ಜ್ಞಾನ ಅಂದರೆ ಒಂದೇ. ಇಂಥ ಜ್ಞಾನ ಯಾರಿಗೆ ಅದನೋ ಅವರು ಪ್ರದ್ಯುಮ್ನ. ಅವರು ಅವರು ಪ್ರದ್ಯು ಅನಿಸ್ಕೊತಾರೆ. ಅಂದರೆ ವಾಯುದೇವರು. ಇನ್ನೊಂದು ಸಲ ಪ್ರದ್ಯು ಅಂದರೆ ವಾಯುದೇವರು. ಪ್ರದ್ಯುಮ್ನ ಮನ. ಪ್ರದ್ಯು ಒಂದು, ಮನ ಒಂದು. ಪ್ರದ್ಯು ಅಂದರೆ ಅರ್ಥ ಏನಂದರೆ ಪ್ರಕೃಷ್ಟವಾದ ತಿರೋಧಾನವನ್ನು ಹೊಂದದೇ ಇರತಕ್ಕಂಥ, ಅಜ್ಞಾನಾದಿಗಳ ಸಂಪರ್ಕ ಹೊಂದದೇ ಇರತಕ್ಕಂಥ. ದ್ಯು ಅಂದರೆ ಕಾಂತಿ ಅಂದರೆ ಒಂದೇ, ಜ್ಞಾನ ಅಂದರೆ ಒಂದೇ. ಅಂಥ ಜ್ಞಾನ ಯಾವನಿಗಾದರೆ ಇರ್ತದೋ ಅವನು ಪ್ರದ್ಯು ಅನಿಸ್ಕೊತಾನೆ. ಅವನು ಯಾರಯ್ಯ? ವಾಯುದೇವರು. ವಾಯುದೇವರಿಗೆ ಅಜ್ಞಾನವೇ ಇಲ್ಲ. ಸ್ವಲ್ಪ ಆಲೋಚನೆ ಮಾಡಿರಿ. ಕಣ್ಣಿನಲ್ಲಿ ಸೂರ್ಯ ಇದ್ದಾನೆ, ಕಿವಿಯಲ್ಲಿ ಚಂದ್ರಾದಿಗಳಿದ್ದಾನೆ, ಮುಗಿನಲ್ಲಿ ಅಶ್ವಿನಿ ದೇವತೆಗಳಿದ್ದಾರೆ, ಬಾಯಿಯಲ್ಲಿ ಅಗ್ನಿ ಇದ್ದಾನೆ, ಮತ್ತು ಕೈಯಲ್ಲಿ ದಕ್ಷ ಪ್ರಜಾಪತಿ ಇದ್ದಾನೆ, ಕಾಲಲ್ಲಿ ಜಯಂತ ಇದ್ದಾನೆ. ಇವರಿಗೆ ಅಜ್ಞಾನಾದಿಗಳು ಬರ್ತಾರೆ. ಯಾವಾಗ ಬರ್ತವೆ? ನೀವೇ ಆಲೋಚನೆ. ನಮಗೆ ನಮ್ಮ ಜೀವನವನ್ನೇ ಆಲೋಚನೆ ಮಾಡೋಣ, ಬೇರೆ ಯಾವುದೋ ಆಲೋಚನೆ ಮಾಡಿ. ರಾತ್ರಿ ಆಯಿತು ಅಂದ ಕೂಡಲೇ ಕಣ್ಣು ಮುಚ್ಕೊಂಡು ಹೋಗ್ತಾರೆ. ಕಣ್ಣು ಮುಚ್ಕೊಂಡು ಹೋಗೋದು ಅಂದ್ರೆ ನಿದ್ದೆ ಬರೋದು. ಯಾರು ನಿದ್ದೆ ಬರ್ತಾರೆ? ಒಂದು ರೀತಿಯಿಂದ ಸೂರ್ಯ, ಕಣ್ಣಲ್ಲಿ ಸೂರ್ಯ ಇದ್ದಾನೆ. ಸೂರ್ಯನಿಗೆ ಶಕ್ತಿಯನ್ನು ಕಡಿಮೆ ಮಾಡಿಬಿಡ್ತಾನೆ. ಯಾರು? ವಿಶ್ವನಾಮಕ ತೈರಸನಾಮಕ ಪರಮಾತ್ಮ ಕಮ್ಮಿ ಮಾಡ್ತಾನೆ. ವಿಶ್ವನಾಮಕ ಪರಮಾತ್ಮ ಎಚ್ಚರಿಕೆ ಇರುವಾಗ ಸೂರ್ಯನಿಗೆ ಶಕ್ತಿ ಕೊಟ್ಟು ನಮ್ಮ ಕಣ್ಣಿನಿಂದ ನಮ್ಮನ್ನು ನೋಡಿಸಿದ, ನಮಗೆಲ್ಲ ವಸ್ತುವನ್ನು ತೋರಿಸಿದ. ಆದರೆ ರಾತ್ರಿ ಆಗ್ತಾ ಇರುವಂತೆ ವಿಶ್ವನಾಮಕ ಪರಮಾತ್ಮ, ಜಾಗೃತ ಅವಸ್ಥೆಗೆ ಕಾರಣನಾದ ವಿಶ್ವನಾಮಕ ಪರಮಾತ್ಮ ಏನಾಗ್ತಾನೆ ಗೊತ್ತಾ? ಸೂರ್ಯನಲ್ಲಿರುವ ಶಕ್ತಿಯನ್ನು, ನೋಡಿಸುವ ಶಕ್ತಿಯನ್ನು ಸೆಳೆದು ಬಿಡ್ತಾನೆ. ಯಾವಾಗ ಸೆಳೆದ ಕೂಡಲೇ ಸೂರ್ಯನಿಗೆ ನೋಡ್ಸೋಕ್ಕಾಗಲ್ಲ, ಅವನು ಕಣ್ಣು ಮುಚ್ಕೊಂಡ್ಬಿಡ್ತಾನೆ. ಅವನು ಯಾವಾಗ ಕಣ್ಣು ಮುಚ್ಕೊಂಡ, ನಮ್ಗೆ ಕಣ್ಣು ಮುಚ್ಕೊಂಡು ಸೊ ನಮ್ಮ ನಿದ್ದೆ ಬರ್ತದೆ. ಸೊ ಅಜ್ಞಾನಕ್ಕೆ ಒಳಗಾಗ್ತಾನೆ ಯಾರು? ಸೂರ್ಯ. ಅದರಂತೆ ಕಿವಿ, ಅದರಂತೆ ಮೂಗು ಎಲ್ಲ ರಾತ್ರಿ ಆದ ಕೂಡಲೇ ಇವರೆಲ್ಲರೂ ಮಲಿಕೊಂಡ್ಬಿಡ್ತಾರೆ. ನಮಗೆ ತಮ್ಮ ಶಕ್ತಿಯನ್ನು ಪ್ರಕಟ ಮಾಡೋದಿಲ್ಲ. ಅದರ ವಾಯುದೇವರಿದ್ದಾರಲ್ಲ, ಶ್ವಾಸೋಚ್ಛ್ವಾಸ ಮಾಡೋರು, ಅವರು ರಾತ್ರಿ ಆಗಲಿ ಹಗಲಾಗಲಿ ಯಾವುದೇ ಆಗಲಿ, ಅದು ನಿದ್ರಾವಸ್ಥೆ ಆಗಲಿ ಸ್ವಪ್ನಾವಸ್ಥೆ ಆಗಲಿ ಸುಷುಪ್ತಿ ಆಗಲಿ, ಎಚ್ಚರಿಕೆಯಿಂದ ಮಲಿಕೊಂಡಿದ್ರು ಕೂಡ ಶ್ವಾಸೋಚ್ಛ್ವಾಸ ಮಾತ್ರ ಆಡ್ತಾನೇ ಇರ್ತಾರೆ. ಅವರಿಗೆ ವಿಶ್ರಾಂತಿನೇ ಇಲ್ಲ, ಅವರಿಗೆ ಅಜ್ಞಾನ ಇಲ್ಲ, ಅವರಿಗೆ ನಿದ್ರೆ ಬರೋದಿಲ್ಲ, ನಿದ್ರೆ ಮಾಡೋದಿಲ್ಲ. ನಿದ್ರೆ ಮಾಡದೋ ಇರೋದರಿಂದಲೇ ವಾಯುದೇವರು ಅಜ್ಞಾನಕ್ಕೆ ಒಳಗಾಗದೇ ಇರತಕ್ಕಂಥವರಾಗಿದ್ದಾರೆ. ಉಳಿದ ಎಲ್ಲ ದೇವತೆಗಳಿಗೆ ಯಾವುದೋ ಒಂದು ಸಮಯದಲ್ಲಿ ಅಜ್ಞಾನಾದಿಗಳು ಬರ್ತವೆ, ಎಲ್ಲರೂ ತಪ್ಪಿ ಹೆಜ್ಜೆ ಹಾಕ್ತಾರೆ. ಆದರೆ ವಾಯುದೇವರು ಮಾತ್ರ ಎಂದೆಂದೆಂದೆಂದೆಂದೆಂದು ಕೂಡ ತಪ್ಪಿ ಹೆಜ್ಜೆ ಹಾಕುವುದಿಲ್ಲ. ಭಾರತದಲ್ಲಿ ನೋಡ್ರಿ, ರಾಮಾಯಣದಲ್ಲಿ ನೋಡ್ರಿ, ಹನುಮಂತ ದೇವರ ಬಗ್ಗೆ, ರಾಮದೇವರ ಬಗ್ಗೆ ಎಲ್ಲರಿಗೂ ಸಂದೇಹ ಬರ್ತದೆ. ಆದರೆ ಹನುಮಂತನಿಗೆ ಮಾತ್ರ ಎಲ್ಲೆಲ್ಲೆಲ್ಲೆಲ್ಲಿ ಸಂದೇಹ ಬರೋದಿಲ್ಲ. ಸುಗ್ರೀವನ ಮುಂದೆ ಹನುಮಂತ ದೇವರು ಬಂದು ಹೇಳ್ತಾರೆ, ರಾಮ ಅಂತಕ್ಕಂಥ ದಶರಥ ಪುತ್ರ ಬಂದಿದ್ದಾನೆ, ನಿನ್ನ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾನೆ, ವಾಲಿಯನ್ನು ಸಂಹಾರ ಮಾಡಬಲ್ಲ, ನಿಂಗೆ ಮತ್ತೆ ಕಿಷ್ಕಿಂಧ ರಾಜ್ಯವನ್ನು ಕೊಡಿಸ್ತಾನೆ ಅಂತಂದಾಗ ಸುಗ್ರೀವ ಹೇಳ್ತಾನೆ, ಏನಪ್ಪ ನನಗೆ ನಂಬಿಕೆ ಇಲ್ಲ, ಅವನು ಕೊಲ್ತಾನೋ ಇಲ್ಲೋ, ವಾಲಿಯನ್ನು ಕೊಲ್ಲಕ್ಕಾಗ್ತದೋ ಇಲ್ಲೋ, ಹಾಗಾದ್ರೆ ಒಂದು ಪರೀಕ್ಷೆ ಮಾಡೋಣ. ಇಲ್ಲಿ ದುಂದುಬಿಯ ಶರೀರ ಬಿದ್ದರೆ ಅದನ್ನು ರಾಮ ದೊಬ್ಬಿದರೆ
ಇಲ್ಲಿ 7 ತಾಳಾ ವೃಕ್ಷಗಳವೆ. ಆ ತಾಳಾ ವೃಕ್ಷಗಳನ್ನು ಸೀಳಿಸಿದರೆ ನಾನು ರಾಮ ವಾಲಿಯನ್ನು ಕೊಲ್ಲಬಲ್ಲ ಅಂದುಕೊತೀನಿ ಅಂತಾನೆ. ಅಂದರೆ ಸುಗ್ರೀವನಿಗೆ, ಸಾಕ್ಷಾತ್ ಸೂರ್ಯನ ಅವತಾರಿಯಾದ ಸುಗ್ರೀವನಿಗೆ ಸಂದೇಹ ರಾಮನ ಶಕ್ತಿಯ ಬಗ್ಗೆ. ಹನುಮಂತನಿಗೆ ಮಾತ್ರ ಎಲ್ಲಿ ಏನು ಹೇಳಿದ್ರು ಕೂಡ ಏನು ಹೇಳ್ತಾನೆ ಗೊತ್ತಾ? ಸೀತೆ ಹೇಳ್ತಾಳೆ, ಹನುಮಂತ ನಿನ್ನಿಂದ ಸೂರ್ಯವಂಶ ಶೋಭಿಸ್ತೇಯ. ಪ್ರಸನ್ನ ವೆಂಕಟದಾಸ ಈ ಮಾತು ಹೇಳ್ತಾರೆ, ಸೂರ್ಯವಂಶ ಶೋಭಿಸ್ತೇಯ ಅಂತ ವಿಸ್ತಾರವಾಗಿರ್ತಕ್ಕಂಥ ಸಾಗರವನ್ನು ದಾಟಿ ಈ ಲಂಕಾಪಟ್ಟಣಕ್ಕೆ ನನ್ನನ್ನು ಕೊಂಡು ನನಗೆ ಮುದ್ರಿಕೆ ಕೊಟ್ಟು ನನಗೆ ಆನಂದ ಕೊಟ್ಟಿಯಾದ ಕಾರಣ ನಿನ್ನಂಥ ಪುಣ್ಯಾತ್ಮರು ಯಾರಿಲ್ಲ ಅಂತಂದಾಗ ಹನುಮಂತ ಹೇಳ್ತಾನೆ, ಇಲ್ಲಿ ಹೇಳ್ತಾನೆ. ಮತ್ತು ಯುದ್ಧ ಎಲ್ಲ ಆದಮೇಲೆ ಸೀತೆಯನ್ನು ಕರ್ಕೊಂಬ ಅಂತ ರಾಮ ಆಜ್ಞೆ ಮಾಡಿದಾಗ ಸೀತೆಯ ಮುಂದೆ, ಅಮ್ಮ ರಾಮನ ಅನುಗ್ರಹದಿಂದ ರಾಮನ ಶಕ್ತಿ ಸಾಮರ್ಥ್ಯದಿಂದ ಇದೆಲ್ಲ ನಡೀತು. ಇಲ್ಲಾಂದರೆ ಕೋತಿಗಳು ಹೋಗಿ ಸಮುದ್ರಕ್ಕೆ ಸೇತುವೆ ಕಟ್ಟೋದೇನು, ರಾಕ್ಷಸರೊಟ್ಟಿಗೆ ಯುದ್ಧ ಮಾಡುವುದೇನು, ಇವೆಲ್ಲ ಕೂಡ ನಮ್ಮಿಂದ ಆದಿದ್ದಲ್ಲ, ರಾಮನಿಂದ ಆದದ್ದು ಅಂತ ಹೇಳ್ತಾರೆ. ಸೊ ಹನುಮಂತನಿಗೆ ರಾಮನ ಶಕ್ತಿಯ ಬಗ್ಗೆ ಶಂಕೆ ಇಲ್ಲ, ಅಜ್ಞಾನವೂ ಇಲ್ಲ ಅಂತ. ಅಜ್ಞಾನದಿಂದ ದೂರರಾಗಿರತಕ್ಕಂಥ ವಾಯುದೇವರಿದ್ದಾರಲ್ಲ, ಆ ವಾಯುದೇವರು ಪ್ರದ್ಯು ಅನಿಸ್ಕೊತಾರೆ ಅಂತ. ಪ್ರದ್ಯುಮ್ನನನ್ನು ಪ್ರದ್ಯುಮ್ನನ್ನೇ ವಾಯುದೇವರು ಭಗವಂತನನ್ನು ಸ್ವಾಮಿಯಾಗಿ ಹೊಡೆದಿದ್ದಾರ ಕಾರಣ ಪ್ರದ್ಯುಮ್ನ ಅನಿಸ್ಕೋತಾರೆ. ಇದೇ ಪ್ರದ್ಯುಮ್ನ ಅರ್ಥವನ್ನೇ ನರಸಿಂಹ ಶಬ್ದನೂ ಹೇಳ್ತದೆ. ಪ್ರಕೃಷ್ಟ ಅತಿರೋಹಿತ ದ್ಯೂಹು ದ್ಯುತಿ ಜ್ಞಾನಂ ಯಸ್ಯ ಸಹ ವಾಯು ಅಂತ. ವಾಯುವಿಗೆ ಯಾರು ಸ್ವಾಮಿಯೋ ಸಿಂಹನೋ ಅವನು ನಾರಸಿಂಹ. ಅದೇ ಅರ್ಥ ಅನಿರುದ್ಧ ಶಬ್ದಕ್ಕೂ ಕೂಡ ಬರ್ತದೆ. ಇಂಥ ಪ್ರದ್ಯುಮ್ನ ರೂಪಿಯಾದ ಭಗವಂತನ ಚಿಂತನೆಯನ್ನು ನಮಗೆ ನಾರಸಿಂಹ ಶಬ್ದದಿಂದ ಪ್ರಯೋಗ ಮಾಡಿ ಜಗನ್ನಾಥದಾಸರು ಕೊಡ್ತಾರೆ. ಇದರಂತೆ ನಾರಸಿಂಹ ಶಬ್ದದಿಂದ ಅನಿರುದ್ಧ ಎನ್ನುವ ರೂಪವು ಕೂಡ ರಿಂಗ್ ಕ್ಷಯ ಇತಿ ಧಾತೋ. ರಿಂಗ್ ಅಂದರೆ ನಾಶ ಅಂತ ಅರ್ಥ. ಇಂಥ ಕ್ಷಯ ನಾಶ ಯಾರಿಗಿಲ್ಲವೋ ಅವನು ಅನಿರುದ್ಧ. ಇಂಥ ಅನಿರುದ್ಧನೇ ಇಂಥ ನಾರನೇ ಸಿಂಹನಾಗಿ ಸ್ವಾಮಿಯಾಗಿ ಯಜಮಾನನಾಗಿ ಎಲ್ಲಿರ್ತಾನೋ ಅವನು ನಾರಸಿಂಹ ಅಂತ ಕರೆಸ್ಕೊತಾನೆ. ಈ ನಾರಸಿಂಹ ಶಬ್ದದ ಅರ್ಥವನ್ನೇ ಅನಿರುದ್ಧ ಶಬ್ದ ಹೇಳ್ತದ ಕಾರಣ ನಾರಸಿಂಹ ಬೇರೆಯಲ್ಲ, ಅನಿರುದ್ಧ ಬೇರೆಯಲ್ಲ. ನಾರಸಿಂಹ ಶಬ್ದದಿಂದಲೇ ಅನಿರುದ್ಧ ರೂಪ ಅಭಿವ್ಯಕ್ತವಾಗ್ತದೆ. ನಾರಸಿಂಹ ಶಬ್ದದಿಂದಲೇ ಪ್ರದ್ಯುಮ್ನ ರೂಪ ಅಭಿವ್ಯಕ್ತವಾಗ್ತದೆ. ನಾರಸಿಂಹ ಶಬ್ದದಿಂದಲೇ ವಾಸುದೇವ ರೂಪ ಸಂಕರ್ಷಣ ರೂಪ ಅಭಿವ್ಯಕ್ತವಾಗ್ತದೆ. ನಾರಸಿಂಹ ರೂಪದಿಂದಲೇ ವಾಸುದೇವ ರೂಪ ಅಭಿವ್ಯಕ್ತವಾಗ್ತದೆ. ನಾರಸಿಂಹ ರೂಪದಿಂದಲೇ ನಾರಾಯಣ ರೂಪ ಅಭಿವ್ಯಕ್ತವಾಗ್ತದೆ. ಹೀಗೆ ನಾರಸಿಂಹ ಎನ್ನುವ ಒಂದೇ ಒಂದು ಶಬ್ದ ಗ್ರಂಥದಲ್ಲಿ ಹರಿಕಥಾಮೃತಸಾರದಲ್ಲಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪ ನಾರಾಯಣ ರೂಪಗಳು ಪ್ರತಿಪಾದಿತವಾಗ್ತವೆ ಎನ್ನುವುದನ್ನು ಸೂಚಿಸಿದ್ದಾರೆ ಅಂತ ಹೇಳ್ತಾ ಇವತ್ತಿಲ್ಲಿ ಕಾರ್ಯಕ್ರಮ ಸಮಾಪ್ತಿ ಮಾಡು. ಮತ್ತೆ ನಾಳೆ ಮುಂದಿನ ಕಥೆಯನ್ನು ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.